Hi friends, good morning. Welcome to KK National Academy. Today we are going to discuss about notice writing for descriptive papers GPSTR GPT. ಸೊ ನೋಡಿ ಸ್ನೇಹಿತರೆ, ಇವತ್ತು ನಾವು GPSTRಗೆ ಸಂಬಂಧಿಸಿದಂತೆ ನೋಟಿಸ್ ರೈಟಿಂಗ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ 2017, 19, 2022 ಆಲ್ರೆಡಿ ಎಕ್ಸಾಮ್ ನಡೆದಿದೆ GPSTR. ಅಲ್ಲಿ ಯಾವ ರೀತಿ ಡಿಸ್ಕ್ರಿಪ್ಟಿವ್ ತೆಗೆದಿದ್ರು, ನೋಟಿಸ್ ರೈಟಿಂಗ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅನ್ನೋದು ನಾವು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನೋಟಿಸ್ ರೈಟಿಂಗ್ ನಮಗೆ 3 ಮಾರ್ಕ್ಸಿಗಿರುತ್ತೆ. ನೋಟಿಸ್ ರೈಟಿಂಗ್ ಡಿಸ್ಕ್ರಿಪ್ಟಿವಲ್ಲಿ 3 ಮಾರ್ಕ್ಸಿಗಿರುತ್ತೆ ಸ್ನೇಹಿತರೆ. ಸೊ ನೋಟಿಸ್ ರೈಟಿಂಗ್ ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳಿದ್ದೇನೆ. GPSTR ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ 17ರಲ್ಲಿ ಸುಮಾರು 4 ಪೇಪರ್ ಇದೆ, 19ರಲ್ಲಿ 2 ಪೇಪರ್ ಇದ್ದಾವೆ. GPSTR ಇಲ್ಲಿ 1 ಪೇಪರ್ ಇದೆ 22ರಲ್ಲಿ. ಟೋಟಲ್ ಇಷ್ಟು ಪೇಪರ್ 7-8 ಪೇಪರಲ್ಲಿ ಕೂಡ ನೋಟಿಸ್ ರೈಟಿಂಗ್ ಇದೆ. ಓಕೆನಾ? ಓಕೆ ಸ್ನೇಹಿತರೆ, ಇವತ್ತು ನೋಟಿಸ್ ರೈಟಿಂಗ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದ್ರ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ರಿ ಅವರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೋಡಿ, GPSTR ಕಂಪಲ್ಸರಿ. ಲಾಸ್ಟ್ ಟೈಮ್ ಏನಾಯಿತು, ಬ್ಯಾಕಪ್ ಸ್ಕೋರ್ ಇದ್ದರೆ ಎಲ್ಲರ ಮೂವ್ ಆಗ್ತಿದ್ದಾರೆ, ಅಂದರೆ ಮೆರಿಟ್ ಮೇಲೆ ಬಂದುಬಿಟ್ಟು ಜಾಬ್ ತೊಗೊಂಡ್ರು ಸ್ನೇಹಿತರೆ. ಈ ಸರಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ. ನಿಮ್ಗೆ ಗೊತ್ತಿದೆ B.Ed ಎಷ್ಟು ಹಿಡಿತಾರೆ, ಅದೇ ರೀತಿಯಾಗಿ ಡಿಗ್ರಿ ಎಷ್ಟು ಇಡ್ತಾರೆ, ಅಂದರೆ 2%, 8%. ಡೋಂಟ್ ವರಿ, ಆರಾಮಾಗಿ ಸೆಲೆಕ್ಟ್ ಆಗ್ತೀರಿ. ಡಿಸ್ಕ್ರಿಪ್ಟಿವ್ ಪೇಪರ್ ಚೆನ್ನಾಗಿ ಬರೆದ್ರೆ ಮಾತ್ರ. ನೆನಪಿರಲಿ, ಡಿಸ್ಕ್ರಿಪ್ಟಿವ್ ಪೇಪರ್ 1 ಫಸ್ಟ್ ಡಿಸ್ಕ್ರಿಪ್ಟಿವಲ್ಲಿ, ಪೇಪರ್ 2 ಅಲ್ಲಿ 1ರಿಂದ 50 MCQ ಇರ್ತಾವಂತ ಪದೇ ಪದೇ ಹೇಳಿದ್ದೀನಿ, ತಲೆ ಕಟ್ಸಬೇಡ್ರಿ. 1ರಿಂದ 50 MCQ ಇರುತ್ತೆ. 50ರಿಂದ 82ವರೆಗೂ ನಿಮಗೆ ಬರವಣಿಗೆ ಇರುತ್ತೆ, ರೈಟಿಂಗ್ ಇರುತ್ತೆ ಸ್ನೇಹಿತರೆ. ರೈಟಿಂಗ್ ಸ್ಕಿಲ್ ಇರುತ್ತೆ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿಸ್ ಈಸ್ ನೋಟಿಸ್ ರೈಟಿಂಗ್. ನೋಟಿಸ್ ರೈಟಿಂಗ್ಗೆ ನಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 3 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಒಂದೊಂದು ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನೋಟಿಸ್ ರೈಟಿಂಗ್. ಓಕೆ, ವಾಟ್ ಈಸ್ ನೋಟಿಸ್? ವಾಟ್ ಈಸ್ ನೋಟಿಸ್ ರೈಟಿಂಗ್? ಸೊ ನೋಡಿ, ವಾಟ್ ಈಸ್ ನೋಟಿಸ್ ರೈಟಿಂಗ್ ಅಂದರೆ, ಲುಕ್ ಹಿಯರ್. ಸೊ a notice is formal means of communication targeted at a person or group of person. So look here, one second. A notice is a formal means of communication targeted at a person or group of person. It is like a news item informing such person or persons of some important event, issue of instructions or ಮೇಕಿಂಗ್ ಅ ಫೀಲ್. ಸೊ ಒಂದು ಸಂಭಾಷಣೆಗೆ ಸಂಬಂಧಿಸಿದಂಥದ್ದು. ನೋಟಿಸ್ ಅಂದರೆ ಏನು, ನೋಟಿಸ್ ಅಂದರೆ ಏನು ಅನ್ನೋದಾದರೆ, ಒಬ್ಬ ಪರ್ಸನ್ ಆಗಿರ್ಬೋದು ಅಥವಾ ಒಂದು ಗ್ರೂಪಿಗೆ ಮೆಸೇಜ್ ಅಂದರೆ ಇನ್ಫಾರ್ಮ್ ಮಾಡೋದು. ನ್ಯೂಸ್ ಇವೆಂಟ್ಸ್, ನಮ್ಮ ಏನೋ ಒಂದು ಆರ್ಗನೈಜೇಷನ್ ಒಂದು ಏನಾದರೂ ಒಂದು ಇತ್ತಂದರೆ, ಒಂದು ಸಂಸ್ಥೆ ಇದ್ದವರು ಪಬ್ಲಿಕ್ ಆಗಿರ್ಬೋದು, ಎಲ್ಲರಿಗೂ ಏನು ಮಾಡೋದು, ಒಂದು ನೋಟಿಸ್ ಮೂಲಕ ಒಂದು ಜಾರಿ ಮಾಡ್ತಿರ್ತೀವಲ್ಲ, ಹೆಡ್ಲೈನ್ ಹಾಕಿ, ಅದಕ್ಕೆ ನೋಟಿಸ್ ರೈಟಿಂಗ್ ಅಂತ ಇನ್ಫಾರ್ಮೇಷನ್ ತಿಳಿಸೋದು. ಓಕೆನಾ? ನೋಡಿ, ಇಟ್ ಈಸ್ ಜನರಲಿ ರಿಟನ್ ಆ್ಯಂಡ್ ಫೇನ್ಡ್ ಆನ್ ನೋಟಿಸ್ ಬೋರ್ಡ್ ಆರ್ ಡಿಸ್ಪ್ಲೇಡ್ ಇನ್ ಪಬ್ಲಿಕ್ ಪ್ಲೇಸ್. ಸೊ ನೋಡಿ, ಏನಪ್ಪ ಅಂತಂದಾಗ ನೋಟಿಸ್ ಬೋರ್ಡ್ ಮೇಲೆ ಏನು ಮಾಡೋದು ಅಂದರೆ ಇನ್ಫಾರ್ಮೇಷನನ್ನು ಡಿಸ್ಪ್ಲೇ ಮಾಡೋದು, ಇನ್ಫಾರ್ಮೇಷನನ್ನು ಅವ್ರಿಗೆ ತಿಳಿಸೋದು. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಹೋದ್ರೆ ಗೊತ್ತಾಗುತ್ತೆ, ಅಟ್ ದ ಪಬ್ಲಿಕ್ ಪ್ಲೇಸ್, ಎಲ್ಲರಿಗೂ ತಿಳಿಯುವಂತೆ ನೋಟಿಸ್ ಜಾರಿ ಮಾಡೋದು. ಫಾರ್ ಎಕ್ಸಾಂಪಲ್, ನೋಟಿಸ್ ಜಾರಿ ಮಾಡೋದು ಬೇರೆ, ನೋಟಿಸ್ ನ್ಯೂಸ್ ಬೋರ್ಡ್ ಮೇಲೆ ಹಚ್ಚೋದು ಬೇರೆ. ಓಕೆ, ದ ಗೌರ್ಮೆಂಟ್ ಫಾರ್ ಎ ವೈಡರ್ ಐಡಿಯನ್ಸ್ ಇಶ್ಯೂಸ್ ನೋಟಿಸ್ ವಿಚ್ ಯೂಸ್ ಪಬ್ಲಿಸಿಡ್ ಇನ್ ನ್ಯಾಷನಲ್ ಲೋಕಲ್ ನ್ಯೂಸ್ ಪೇಪರ್ಸ್. ನ್ಯಾಷನಲ್ ನ್ಯೂಸ್ ಪೇಪರ್ ನೋಡಿದಿರಿ, ನೋಟಿಸ್ ಅಂತ ಇರುತ್ತೆ, ಅದು ಹೇಗೆ ಬರೆದಿರ್ತಾರೆ ಅಂತ ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್, ಒಂದು ಕಾಲೇಜ್ ಇದೆ ಅಂದ್ಕೊಳ್ರಿ, ಕಾಲೇಜಲ್ಲಿ ಏನಾದರೂ ಒಂದು ಸ್ಟೂಡೆಂಟ್ಸಿಗೆ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ನೋಟಿಸ್ ಅಲ್ಲಿ ಇಶ್ಯೂ ಮಾಡಿರ್ತಾರೆ. ಅದೇ ರೀತಿಯಾಗಿ ಒಂದು ಎಕ್ಸಾಮ್
ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಕೂಡ ನೋಟಿಸ್ ಬೋರ್ಡ್ ಮೇಲೆ ಹಚ್ಚಿರ್ತಾರೆ, ಅಥವಾ ನಾವು ನ್ಯೂ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗಿದೆ ಅಂದರೆ ನ್ಯೂ ಅಡ್ಮಿಷನ್ಗೆ ನೋಟಿಸ್ ಹಚ್ಚಿರ್ತಾರೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಲ್ಲ ಅದೆಲ್ಲ ಡೀಟೇಲ್ ಆಗಿ ಇರುತ್ತೆ. ಆ ರೀತಿಯಾಗಿ ನೋಟಿಸ್ ರೈಟಿಂಗ್ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ನೋಟಿಸ್ ರೈಟಿಂಗ್ ಬರೆಯೋದು ಹೇಗೆ? ನೋಟಿಸ್ ರೈಟಿಂಗು ಬರೆಯೋದು ಹೇಗೆ, ಅದನ್ನು ಯಾವ ರೀತಿ ಬರಿಬೇಕು ಅನ್ನೋದು ಫಾರ್ಮೆಟ್ ಇದೆ ಸ್ನೇಹಿತರೆ. ಸೊ ಇದು 3 ಮಾರ್ಕ್ಸಿಗೆ ಫಿಕ್ಸ್ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಓಕೆನಾ? ಓಕೆ, 1 ಸೆಕೆಂಡ್. ಸೊ format of notice, format of a notice. So look here, format of a notice. 1 second. Format of a notice ನೋಡಿ, since notice is a formal communication, it should be follow of structure or format. Notice written in different formats by organizations, institution can show some varieties. ಸೊ ನೋಟಿಸಲ್ಲಿ ಬೇರೆ ಬೇರೆ ರೀತಿಯಾದನ್ನು ನೋಡ್ತೀವಿ. ಆರ್ಗನೈಜೇಷನ್ ಅಂದರೆ ಒಂದು ಸಂಸ್ಥೆಗಳದ್ದು ಬೇರೆ, ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆಗಳದ್ದು ಬೇರೆ, ಒಂದು ಕ್ಯಾನ್ ಶೋ ಸಮ್ ವೆರೈಟೀಸ್ ನಾವು ನೋಡ್ತೀವಿ. ಬೇರೆ 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 ಸ್ಟ್ರಕ್ಚರ್ಸು ಫಾರ್ಮೆಟ್ ಎಲ್ಲ ನೋಡ್ತೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಆಫ್ ಫಾಲೋ ಫಾರ್ಮೆಟ್ ಫಾಲೋಡ್ ಬೈ ಮೆನಿ ಆ್ಯಂಡ್ ಮೋಸ್ಟ್. ಸೊ 1 ಸೆಕೆಂಡ್, ಮೆನಿ ಆ್ಯಂಡ್ ಮೋಸ್ಟ್, ಭಾಳಷ್ಟು ನಾವು ರೂಲ್ಸ್ಗಳು ಫಾಲೋ ಮಾಡಬೇಕಾಗತ್ತೆ ಕೆಲವೊಂದು. ಅದು ಏನಿರುತ್ತೆ, ಇಂಪಾರ್ಟೆಂಟ್ಲಿ ರೂಲ್ಸ್ ಇದ್ದಾವೆ, ಆ ಗೈಡ್ಲೈನ್ಸ್ ಇದ್ದಾವೆ. ಆ ಗೈಡ್ಲೈನ್ಸ್ ಏನು ಅಂತ ನೋಡೋಣ ಸ್ನೇಹಿತರೆ. 1 ಸೆಕೆಂಡ್. ಸೊ ನೋಟಿಸ್ ರೈಟಿಂಗ್ ತುಂಬ ಈಸಿ. ನೋಟಿಸ್ ರೈಟಿಂಗ್ ಈಸ್ ವೆರಿ ಈಸಿ ಟಾಪಿಕ್. ಫಾರ್ಮೆಟ್ ಆಫ್ ನೋಟಿಸ್. ಸೊ ಫಾರ್ಮೆಟ್ ಆಫ್ ನೋಟಿಸ್, ಸೊ ಕ್ಲಿಯರಾಗಿ ಇಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ಲುಕ್ ಹಿಯರ್, ನೇಮ್ ಆಫ್ ಇಶ್ಯೂಯಿಂಗ್ ಆರ್ಗನೈಜೇಷನ್, ಇನ್ಸ್ಟಿಟ್ಯೂಟ್ ಆಫ್ ಅಥಾರಿಟಿ. ಫಸ್ಟ್ ಸ್ಟೆಪ್ ಫಾರ್ಮೆಟಲ್ಲಿ ಏನಿರಬೇಕು ನೋಡಿ, ನೇಮ್ ಆಫ್ ಇಶ್ಯೂಯಿಂಗ್, ಯಾರು ಇಶ್ಯೂ ಮಾಡ್ತಾರಲ್ಲ ಅವ್ರದ್ದು ಆರ್ಗನೈಜೇಷನ್, ಇನ್ಸ್ಟಿಟ್ಯೂಷನ್, ಯಾವುದೇ ಒಂದು ಸಂಸ್ಥೆ ಇರಲಿ, ಯಾವುದೇ ಒಂದು ಕಾಲೇಜ್ ಇರಲಿ, ಅದೊಂದು ಪ್ರಾಧಿಕಾರ ಇರಲಿ, ಅದು ಏನಿರ್ಬೇಕಂದ್ರೆ ಹೆಡ್ಲೈನ್ ಆಗಿರ್ಬೇಕು ನೋಡಿ. ದ ನೇಮ್ ಆಫ್ ದ ಆರ್ಗನೈಜೇಷನ್, ಇನ್ಸ್ಟಿಟ್ಯೂಟ್ ಆಫ್ ಅಥಾರಿಟಿ ಶುಡ್ ಬಿ ರಿಟನ್ ಎಟ್ ದ ಟಾಪ್ ಆಫ್ ನೋಟಿಸ್ ಇನ್ ಕ್ಯಾಪಿಟಲ್ ಲೆಟರ್. 1 ಸೆಕೆಂಡ್, ಕ್ಯಾಪಿಟಲ್ ಲೆಟರ್ ಏನಾಗಬೇಕು, ಕ್ಯಾಪಿಟಲ್ ಲೆಟರ್ನಲ್ಲಿ ಇರಬೇಕು. ಸೊ ಲುಕ್ ಹಿಯರ್, ನೇಮ್ ಆಫ್ ದ ಇಶ್ಯೂಯಿಂಗ್ ಆರ್ಗನೈಜೇಷನ್, ಇನ್ಸ್ಟಿಟ್ಯೂಷನ್, ಅಥಾರಿಟಿ. ಯಾವುದೇ ಒಂದು ಸಂಸ್ಥೆ ನೋಟಿಸ್ ಮಾಡಬೇಕಾದಾಗ ಆ ಸಂಸ್ಥೆಯ ಒಂದು ನೇಮ್, ಆರ್ಗನೈಜೇಷನ್ ನೇಮ್ ಆರ್ ಇನ್ಸ್ಟಿಟ್ಯೂಷನ್ ನೇಮ್, ಇನ್ಸ್ಟಿಟ್ಯೂಟ್ ನೇಮ್ ಆಗಿರ್ಬೋದು, ಅಥಾರಿಟಿ ನೇಮ್ ಆಗಿರ್ಬೋದು. ನೇಮ್ ಆಫ್ ದ ಆರ್ಗನೈಜೇಷನ್, ಇನ್ಸ್ಟಿಟ್ಯೂಷನ್, ಅಥಾರಿಟಿ ಶುಡ್ ಬಿ ರಿಟರ್ನ್ ಎಟ್ ದ ಟಾಪ್ ಆಫ್ ನೋಟಿಸ್ ಇನ್ ಕ್ಯಾಪಿಟಲ್ ಲೆಟರ್. ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲಿ ಆ ನೇಮನ್ನು ಮೆನ್ಷನ್ ಮಾಡಬೇಕು. ಟು ಹೆಲ್ಪ್ ದ ರೀಡರ್ ಐಡೆಂಟಿಫೈ ದ ನೋಟಿಸ್ ಆ್ಯಸ್ ಇಂಪಾರ್ಟೆಂಟ್ ಆರ್, ನೋಡಿರಿ ಏನಾಗುತ್ತೆ ಅಂದರೆ ಅನ್ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಒಂದೇಟ್ ಯೂಸ್ ಮಾಡಬೇಕಂದ್ರೆ, ಒಂದು ಈ ನೋಟಿಸ್ ಇರುತ್ತಲ್ಲ, ಈ ನೋಟಿಸ್ ಫಾರ್ಮೆಟ್ ಇದೆ, ಇಲ್ಲಿ ಹೆಡ್ಲೈನ್ ನೋಟಿಸ ಅಂತ ಬರೆದ್ಬಿಟ್ಟು ಹೆಡ್ಲೈನ್ ಹಾಕಬೇಕು. ಅದು ಮುಂದೆ ಸ್ಟೆಪ್ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಫಸ್ಟ್ ಒನ್ನು ಆರ್ಗನೈಜೇಷನ್ ಅಥವಾ ಟ್ರಸ್ಟ್ ಹೆಸರು ಏನಿರಬೇಕು, ಒಂದು 1 ಸೆಕೆಂಡು, ಹೆಡ್ಲೈನ್ ಆಗಿ ಇರಬೇಕು. ಸೆಕೆಂಡ್. ಟೈಟಲ್ ಆಫ್ ಆ ನೋಟಿಸ್, ಟೈಟಲ್ ಆಫ್ ಆ ನೋಟಿಸ್. ಟೈಟಲ್ ನೋಟಿಸ್ ಹೆಂಗೆ ಹಾಕಬೇಕು? 1 ಸೆಕೆಂಡ್ ನೋಡಿ, ಟೈಟಲ್ ಆಫ್ ಆ ನೋಟಿಸ್. ಸೊ ಸೆಕೆಂಡ್ ಪಾಯಿಂಟು, ವೆನ್ ರೈಟಿಂಗ್ ಐ ನೋಟಿಸ್ ವಿ ಮೆನ್ಷನ್ಡ್ ಆ ಟೈಟಲ್ ನೋಟಿಸ್. ನೋಟಿಸ್ ಅಂತ ಹೆಸರು ಹಾಕಬೇಕು.
ನೋಟಿಸ್ ಅಂತ ಇಷ್ಟು ಇಲ್ಲಿ ನೋಟಿಸ್ ಅಂತ ಹಾಕಿರಬೇಕು. ಪ್ಲೇಸ್ಡ್ ಬಿಲೋ ದ ನೇಮ್ ಆಫ್ ದ ಆರ್ಗನೈಸೇಷನ್. ನೋಟಿಸ್ ಬರೆದ ನಂತರ ಅಲ್ಲಿ ಕೆಳಗಡೆ ಏನು ಮಾಡಬೇಕಂದ್ರೆ ಇನ್ಸ್ಟಿಟ್ಯೂಟ್ ನೇಮ್ ಆರ್ ಅಥಾರಿಟಿ ನೇಮ್ ಆರ್ ಇನ್ಸ್ಟಿಟ್ಯೂಟ್ ನೇಮ್ ಅಥಾರಿಟಿ ನೇಮ್ ಆರ್ಗನೈಸೇಷನ್. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ರನ್ನಿಂಗ್ ಆ್ಯಂಡ್ ರೈಟಿಂಗ್ ಆ್ಯಸ್ ನೋಟಿಸ್. ನೋಟಿಸ್ ಅಂತೇಳ್ಬಿಟ್ಟು ಹೆಡ್ಲೈನಲ್ಲಿ ಹಾಕಿರಬೇಕು. ಆ ನೋಟಿಸ್ ಹಾಕಿದ ಕೆಳಗಡೆ ಇನ್ಸ್ಟಿಟ್ಯೂಟ್ ನೇಮ್ ಹಾಕಬೇಕು. ಟೈಟಲ್ಲು ನೋಟಿಸ್ ಅಂತ ಹಾಕಬೇಕು. ಆ ನೋಟಿಲ್ ಕೆಳಗಡೆ ಶುಡ್ ಬಿ ರೈಟ್ ನೋಟಿಸ್. ಓಕೆ, ಕಂಪಲ್ಸರಿ ಟೈಟಲ್ ನೇಮ್ ನೋಟಿಸ್ ಅಂತ ಹ್ಯಾಡ್ ಮಾಡಬೇಕು ಸ್ನೇಹಿತರೆ. ಅದಾದ ನಂತರ ಆರ್ಗನೈಸೇಷನ್ ನೇಮ್ ಹಾಕಬೇಕು. ಓಕೆ, ನೋಡಿ, ವಿ ರೈಟಿಂಗ್ ಐ ನೋಟಿಸ್ ವಿ ಮೆನ್ಷನ್ ಇಟ್ ಆ ಟೈಟಲ್ ನೋಟಿಸ್ ಪ್ಲೇಸ್ಡ್ ಬಿಲೋ ದ ನೇಮ್ ಆಫ್ ದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಅಥಾರಿಟಿ. ಓಕೆ, ಓಕೆ. ಅದಾದ ನಂತರ ಏನು ಮಾಡಬೇಕು, ಆರ್ಗನೈಸೇಷನ್ ಆದ ನಂತರ ನೇಮ್ ಆರ್ಗನೈಸೇಷನ್ ನೇಮ್ ಹಾಕಿದ ನಂತರ ಇನ್ಸ್ಟಿಟ್ಯೂಟ್ ನೇಮ್ ಹಾಕಿದ ನಂತರ ಕೆಳಗಡೆ ಏನು ಮಾಡಬೇಕು, ಡೇಟ್ ಆಫ್ ದ ನೋಟಿಸ್, ಡೇಟ್ ಆಫ್ ಆ ನೋಟಿಸ್. ಆಫ್ಟರ್ ದ ಟೈಟಲ್ ವಿ ಮೆನ್ಷನ್ ದ ಡೇಟ್ ಆಫ್ ಇಶ್ಯೂ ಆಫ್ ದ ನೋಟಿಸ್ ಟು ದ ಲೆಫ್ಟ್ ಆ್ಯಂಡ್ ಮಾರ್ಜಿನ್. ಸೊ ಏನು ಮಾಡಬೇಕಂದ್ರೆ ಆ ನೋಟಿಸ್ ಆದ ನಂತರ ಟೈಟಲ್ ಆದ ನಂತರ ಲೆಫ್ಟ್ ಸೈಡ್ ಮೇಲೆ ಏನು ಮಾಡಬೇಕಂತಂದಾಗ ಲೆಫ್ಟ್ ಸೈಡ್, ಫಾರ್ ಎಕ್ಸಾಂಪಲ್ ಈ ಸೈಡು ಇಶ್ಯೂ ಡೇಟ್ ಅಂದರೆ ಅಲ್ಲಿ ಯಾವ ದಿನದಂದು ನಾವು ಇಶ್ಯೂ ಮಾಡ್ತಾ ಇದೀವಲ್ಲ ಆ ಡೇಟ್ ಹಾಕಬೇಕು, ಲೆಫ್ಟ್ ಆ್ಯಂಡ್ ರೈಟ್. ಓಕೆ, ಆಫ್ ದ ನೋಟಿಸ್ ಸಿನ್ಸ್ ಇಟ್ ದ ನೋಡಿ ಫಾರ್ಮಲ್ ಡಾಕ್ಯುಮೆಂಟ್ಸ್ ಡೇಟ್ ಆ್ಯಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಆಸ್ ದ ಡಾಕ್ಯುಮೆಂಟ್ ಸ್ಟೇ ಆಫ್ ರೆಕಾರ್ಡ್. The date can be written using any one of following format. Hello? Hello? ನಮಸ್ತೆ ಮ್ಯಾಮ್. ಒಂದು ಸೆಕೆಂಡ್ ಅಮ್ಮ, ಒಂದು 20 ಮಿನಿಟ್ಸ್ ಬಿಟ್ಟು ಮಾಡಲ, ನಾನು ಆನ್ಲೈನ್ ಕ್ಲಾಸಲ್ಲಿದ್ದೆ. ಓಕೆ, ಫ್ರೀ ಇದ್ದಾಗ ಮಾಡು. ಓಕೆ ಮ್ಯಾಮ್. So, after the title, we mention the date of issue of the notice to the left and margin of the notice. Since it is the formal documents, date is an important aspect of issue documents on record. The date can be written using any one of following format. Compulsory date ಇರಬೇಕು. ಡೇಟ್ ಇಲ್ಲಂದರೆ ಅದು ವ್ಯಾಲ್ಯೂವೇ ಇರಲ್ಲ ಸ್ನೇಹಿತರೆ. ಡೇಟ್ ಇಲ್ಲಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಡೇಟ್, ಮಂತ್, ಇಯರ್, ಡೇಟ್ ಇರಬೇಕು, ನೆನಪಿರಲಿ. ಫಾರ್ ಎಕ್ಸಾಂಪಲ್ ಟುಡೇ 21 ಜೂನ್ 2026. ದಿಸ್ ಈಸ್ ರೈಟ್ ಫಾರ್ಮಿಟ್. ಓಕೆ, ಒಂದು ವೇಳೆ ನೀವು 21/6/2026 ಈಸ್ ನಾಟ್ ನೀಡ್, ದಿಸ್ ಈಸ್ ರಾಂಗ್ ವೇ. ಓಕೆ, ಈ ರೀತಿ ಬರಿಬಾರ್ದು. ಯಾವ ರೀತಿ ಬರೀಬೇಕು, ಜೂನ್ ಅಂದರೆ ಏನು ಮಾಡಬೇಕಂದ್ರೆ ವರ್ಡಲ್ಲೇ ಬರಿಬೇಕು. ಮಂತ್ ಮಾತ್ರ ಕಂಪಲ್ಸರಿ ವರ್ಡಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೀವು ಈ ಕಡೆ ಹಾಕ್ರಿ, ಈ ಕಡೆ ಹಾಕಿ, ಡೋಂಟ್ ವರಿ, ಏನು ನಡೀತೆ, ಏನು ಸಮಸ್ಯೆ ಇಲ್ಲ. ಓಕೆ, ಎಸ್. ಸೊ ಲುಕ್ ಹಿಯರ್, ಹೆಡ್ಡಿಂಗ್ ಆಫ್ ದ ನೋಟಿಸ್ must have an appropriate heading. This is heading should be make clear the purpose of the notice. This should be placed just above the body of the notice. Limited it to 4 or 6 words. ಸೊ ನೋಡಿ, ನೋಟಿಸ್ ರೈಟಿಂಗ್ ಆಗ್ತೀವಲ್ಲ ಮೇಲೆ ಹೆಡ್ಲೈನಲ್ಲಿ ಅಲ್ಲಿ ಸೂಕ್ತವಾದಂಥ ಒಂದು 4ರಿಂದ 6 ವರ್ಡ್ಸ್ ಮಾತ್ರ ಮೆನ್ಷನ್ ಮಾಡಿರಬೇಕು. ಓಕೆ, ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಫಾರ್ಮಿಟ್ ಇದೆ, ಅದನ್ನು ಕೊಟ್ಬಿಡ್ತೀನಿ ಈಸಿಯಾಗಿ ನಿಮಗೆ. ಒಂದು ನೋಟಿಸ್ ಕೂಡ ಬರೆಯೋಣ. ಅದಾದ ನಂತರ ಸಿಗ್ನೇಚರ್ ಆ್ಯಂಡ್ ಡೆಸಿಗ್ನೇಷನ್ ಅಥಾರಿಟಿ ಆಫ್ ಇಶ್ಯೂಯಿಂಗ್ ಆಫ್ ದ ನೋಟಿಸ್. At the end of the notice, the name of the writer of the notice should be the writer, written in capital letter. ಅಲ್ಲಿ ಯಾರು ನೋಟಿಸ್ ಇಶ್ಯೂ ಮಾಡಿರ್ತಾರಲ್ಲ ಅದನ್ನು ಬರಿಬೇಕಾಗುತ್ತೆ. ದ ನೋಟಿಸ್ ಆ್ಯಸ್ ಟು ಬಿ ಸೈನ್ಡ್ ಬೈ ದ ಸೇಮ್ ಪರ್ಸನ್ ಗಿವನ್ ಅಥಾರಿಟಿ ಆರ್ ವ್ಯಾಲಿಡಿಟಿ ಫಾಲೋಡ್ ಬೈ ನೇಮ್ ಆಫ್ ಕ್ಯಾಪಿಟಲ್ಸ್ ಆ್ಯಂಡ್ ಡಿಸಿಗ್ನೇಷನ್ ಬಿಲೋ ಇಟ್. ಯಾರು ಅದನ್ನು ಇಶ್ಯೂ ಮಾಡಿರ್ತಾರಲ್ಲ ಅವ್ರದ್ದೇ ನೇಮ್ ಆ್ಯಂಡ್ ಆರ್ಗನೈಸೇಷನ್ ನೇಮ್ ಆ್ಯಂಡ್ ಅವ್ರದ್ದು ಸಿಗ್ನೇಚರ್ ಇರಬೇಕು ಕಂಪಲ್ಸರಿ. ಓಕೆನಾ?
ಓಕೆ, 1 second. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಾಡಿ ಆಫ್ ದ ನೋಟಿಸ್ ಅಲ್ಲಿ ಏನಿರಬೇಕು? ಬಾಡಿ ಆಫ್ ದ ನೋಟಿಸಲ್ಲಿ ನೋಟಿಸಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಅದನ್ನು ಹೆಂಗೆ ಬರಿಬೇಕು ಅನ್ನೋದು ನೋಡ್ರಿ. ದ ಬಾಡಿ ಆರ್ ಕಾಂಟೆಂಟ್ ಆಫ್ ದ ನೋಟಿಸ್ ಶುಡ್ ಬಿ ದ, ನೋಡಿ, ಫ್ರೇಸಸ್ ಆ್ಯಂಡ್ ಕ್ಲಿಯರ್ ಆಟ್ ಈಸ್ ಶಾರ್ಟ್ ಫಾರ್ಮ್ ಆಫ್ ರೈಟಿಂಗ್. ಅದು ಶೂಟಬಲ್ ಆಗಿರ್ತಕ್ಕಂಥ ವರ್ಡ್ ಶಾರ್ಟ್ ಫಾರ್ಮಲ್ಲಿ ಇರಬೇಕು. ಅದು ಹೇಗಿರಬೇಕು ಅನ್ನೋದು ನೋಡಿ. ಆ ಗುಡ್ ನೋಟಿಸ್ ಶುಡ್ ಬಿ ಆನ್ಸರ್ ದ ಫಾಲೋವಿಂಗ್. ಕರೆಕ್ಟಾದ ನೋಟಿಸ್ ಇತ್ತಂದರೆ ಅದಕ್ಕೆ ಆದ ಆ್ಯಕ್ಯುರೇಟ್ ಆದ ಕ್ವಶನ್, WH ಕ್ವಶನ್ 5 ಕ್ವಶನ್ ಕೇಳಬೇಕು, ವರ್ಡ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ಆ ನೋಟಿಸ್ ಕರೆಕ್ಟಾಗಿದೆಯಾ, ಅಲ್ಲಿ ವ್ಯಾಲ್ಯೂಷನ್ ಮಾಡೋರು ಕೂಡ ಇದೇ ರೀತಿಯಾಗಿ ಟ್ಯಾಲಿ ಮಾಡ್ತಾರೆ. ನೋಡಿರಿ ಹೆಂಗೆ ಮಾಡ್ತಾರೆ ಅನ್ನೋದಾದರೆ, WH ಕ್ವಶನ್, ವಾಟ್ ದ ಇವೆಂಟ್, ಅಲ್ಲಿರ್ತಕ್ಕಂಥ ಒಂದು ಇಶ್ಯೂ ಮಾಡಿದಾರೆಲ್ಲ ನೋಟಿಸ್, ಅದು ಎದ್ರ ಬಗ್ಗೆ ಇದೆ, ಅದು ಇಂಪಾರ್ಟೆಂಟ್. ವೇರ್ ದ ಲೊಕೇಶನ್ ವೆನ್ಯೂ ಆಫ್ ದ ಇವೆಂಟ್, ಆದರೆ ಇವೆಂಟ್ ಇದೆ, ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಅದು ಎಲ್ಲಿ ಆಗುತ್ತೆ. ವೇರ್ ಫಸ್ಟಿಗೆ ಕ್ವಶನ್ ಮಾಡಬೇಕು. ವಾಟ್ ಏನಿದೆ ನೋಟಿಸು, ಯಾವುದಕ್ಕೆ, ಅದ್ರ ಬಗ್ಗೆ, ಅಬೌಟ್ ದ ನೋಟಿಸ್. ಓಕೆ, ವೇರ್ ದ ಲೊಕೇಶನ್ ಅಂದರೆ ಆ ನೋಟಿಸು ಇವೆಂಟ್ ಇದೆಲ್ಲ, ಪ್ಲೇಸ್, ಅದೇ ಇವೆಂಟ್ ಮಾಡ್ತಾ ಇದೀವಲ್ಲ, ಆ ಇವೆಂಟ್ ಇದೆಲ್ಲ ಅದು ಎಲ್ಲಿ ನಡೀತೆ, ಸ್ಥಳ. ಓಕೆನಾ. ವೆನ್ ದ ಡೇಟ್ ಆ್ಯಂಡ್ ಟೈಮ್ ಅಂದರೆ, ಸೊ ನೋಡಿ, ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಬಟ್ ಆ ಡೇಟ್ ಮೆನ್ಷನ್ ಮಾಡಿಲ್ಲ ಅಂದರೆ ರಾಂಗ್ ಆಗುತ್ತಲ್ಲ. ಅದೇ ರೀತಿಯಾಗಿ ಇಲ್ಲಿ ವೆನ್ ದ ಡೇಟ್ ಆ್ಯಂಡ್ ಟೈಮ್ ಆಫ್ ಇವೆಂಟ್, ಆ ಇವೆಂಟ್ ಇದೆಯಲ್ಲ, ಆ ಇವೆಂಟಲ್ಲಿ ಯಾವಾಗ ಮತ್ತು ಸಮಯ ಏನು, ಸಮಯ, ಡೇಟ್ ಆ್ಯಂಡ್ ಟೈಮ್ ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು. ಯು ಶುಡ್ ಕಂಪಲ್ಸರಿ ರಿಟರ್ನ್ ಡೇಟ್ ಆ್ಯಂಡ್ ಟೈಮ್. ಹೂ ದ ಪರ್ಸನ್ ದ ನೋಟಿಸ್ ಆಫ್ ಅಡ್ರೆಸ್ಡ್ ಅಂದರೆ ಯಾರು ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಟ್ರಸ್ಟ್, ಸಂಸ್ಥೆ, ಅಥಾರಿಟಿ, ಇನ್ಸ್ಟಿಟ್ಯೂಷನ್, ಯಾರು ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಇವೆಂಟ್ ಏನಿದೆ, ಎಲ್ಲಿ, ಯಾವಾಗ, ಯಾರು ಮಾಡಿದರು, ವೆರಿ ಇಂಪಾರ್ಟೆಂಟ್ ದಿಸ್ ಸ್ಟ್ರಕ್ಚರ್ಸ್. ಹೂಮ್ ದ ಅಪ್ರಿಷಿಯೇಟ್ ಅಥಾರಿಟಿ ಆಫ್ ಕಾಂಟ್ಯಾಕ್ಟ್. ಓಕೆನಾ, ಯಾರಿಗೆ. ಓಕೆನಾ, ಇದಿದು ಇಷ್ಟು ನಮಗೆ ಸ್ಟ್ರಕ್ಚರ್ ಒಂದು 5 ಪಾಯಿಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವು 5 ಪಾಯಿಂಟ್ಸ್ನ ನೀವು ಹಾಕ್ಕೊಂಡ್ಬಿಟ್ಟು ಏನು ಮಾಡ್ಬೇಕಂತಂದಾಗ ನೋಟಿಸ್ ರೆಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಗಿದ್ದಾಗ ಇವುಗಳು 5 ಪಾಯಿಂಟ್ಸಿಗೆ ಆನ್ಸರ್ ಸಿಗಬೇಕು. ಹಂಗಿದ್ರೆ ಅದು ಸರಿಯಾದ ಒಂದು ನೋಟಿಸ್ ಅಂತ ಅರ್ಥ, ಅದಕ್ಕೊಂದು ಅರ್ಥ ಬರುತ್ತೆ. ಏನು ಇವೆಂಟ್ ಏನಿದೆ, ಆ ವಿಷಯ ಬಗ್ಗೆ ಏನಿದೆ, ಯಾವುದ್ರ ಬಗ್ಗೆ ನಾವು ನೋಟಿಸ್ ಇದೆ, ಎಲ್ಲಿದೆ, ಯಾವಾಗ ಮತ್ತು ಸಮಯ. ಓಕೆ, ನೋಡಿರಿ, ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ಯಾರಿಗೆ ಇಶ್ಯೂ ಮಾಡ್ತಾ ಇದ್ದಾರೆ, ಇದೆಲ್ಲ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಬೇಕು. ಈಗಿದ್ದಾಗ ಮಾತ್ರ ಅದು ನೋಟಿಸ್ಗೆ ಒಂದು ಅರ್ಥ ಬರುತ್ತೆ ಸ್ನೇಹಿತರೆ, ಇಲ್ಲಾದರೆ ಅದು ನೋಟಿಸು ಕ್ಲಿಯರ್ ಆಗಲ್ಲ. ಓಕೆನಾ. ಸೊ 1 second, ಸಮ್ ಯೂಸ್ಫುಲ್ ನೋಟಿಸ್ ರೈಟಿಂಗ್. ಇರಲಿ, ಸಮ್ ಯೂಸ್ಫುಲ್ ನೋಟಿಸ್ ರೈಟಿಂಗ್. ಓಕೆ, 1 second. ಯೂಸ್ಫುಲ್ ಟಿಪ್ಸ್ ಆಫ್ ರೈಟಿಂಗ್. ದ ಪ್ರಿಸೈಸ್ ಆ್ಯಂಡ್ ಅಕ್ಯುರೇಟ್, ಸ್ಟ್ರಿಕ್ಟ್ಲಿ ಫಾಲೋ ದ ವರ್ಡ್ ಲಿಮಿಟ್. ಸುಮಾರು ನಾವು ನೋಟಿಸ್ ರೈಟಿಂಗ್ ಬರಿಬೇಕಾದಾಗ 50 ವರ್ಡ್ಕ್ಕಿಂತ ಮೇಲೆ ಅಂದರೆ ವರ್ಡ್ ಲಿಮಿಟ್ ಆಗಿರಬೇಕು. ಬರಿತೀನಿ ಬಾ ನೋಟಿಸ್ ಅಂದ್ಬಿಟ್ಟು ಒಂದು ಉದ್ದಕ್ಕೆ ಒಂದು ಫೇಸ್ ಬರೆಯೋಂಗಿಲ್ಲ. ನೋಟಿಸ್ ಸುಮಾರು 50 ವರ್ಡ್ ಮೀರಂಗಿಲ್ಲ. ಒಂದು 40 to 50 ವರ್ಡ್ಸ್, 40 to 50 ವರ್ಡ್ಸ್ ಕರೆಕ್ಟಾಗಿ ಇರಬೇಕು. ನೋಟಿಸ್ ಬೀಯಿಂಗ್ ಇಸ್ ಫಾರ್ಮಲ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಶುಡ್ ಬಿ ಫಾರ್ಮಲ್, ನೋ ಫ್ಲೋರಿ ಟೆಕ್ಸ್ಟ್. ನೋಡಿರಿ, ಫಾರ್ಮುಲ್ಲಾಗೆ ನೋಟಿಸ್ ರೈಟಿಂಗ್ ಹೆಂಗಿರ್ಬೇಕಂತಂದಾಗ ಫಾರ್ಮುಲ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಅಂದರೆ ಸಿಂಪಲ್ ಆಗಿರಬೇಕು. ಯೂಸ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ನೋಡಿ, ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕಂಡು ಪ್ಯಾಸಿವ್ ವಾಯ್ಸ್ ಯಾರಿಂದ ಆಯಿತು, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ಸ್ ಆಲ್ರೆಡಿ ಫಿನಿಶ್ಡ್, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್. ಮಷನ್ ಶುಡ್ ಕಂಪಲ್ಸರಿ ಪ್ಯಾಸಿವಲ್ಲೇ ಇರಬೇಕು. ಆ್ಯಕ್ಚುಲಿ ಟೆನ್ಸ್ ಯಾವ್ದು ಇರಬೇಕು, ಪ್ರೆಸೆಂಟ್ ಟೆನ್ಸ್ ಇರಬೇಕು. ಓಕೆ, ಡ್ರಾಫ್ಟ್ ದ ನೋಟಿಸ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ಫಾರ್ಮೇಟ್. ಓಕೆ, ನೆಕ್ಸ್ಟ್ ಪ್ರೆಸೆಂಟ್ ದ ನೋಟಿಸ್ ಆ್ಯಂಡ್ ನೋಡಿ ರಿಯಾಕ್ಟಂಗಲ್ ಬಾಕ್ಸ್. ನೋಡಿರಿ, ನೋಟಿಸ್ ಹೆಂಗಿರ್ಬೇಕಂದ್ರೆ ಹಿಂಗೆ ಬರಿತೀನಿ ಬಾ, ಹಿಂಗೆ ಈ ಥರ ಇಲ್ಲ, ಯಾವಾಗಲೂ ರಿಯಾಕ್ಟಂಗಲ್ ಚೌಕಾಕಾರವಾಗಿ ಇರಬೇಕು. ನೋಟಿಸ್ ಚೌಕಾಕಾರವಾಗಿ ನೋಟಿಸ್ ಇರಬೇಕು. ಓಕೆನಾ, ನೋಡೋಣ
ಅದು ನೋಟಿಸ್ ಸ್ಟ್ರಕ್ಚರ್ ಹೆಂಗಿದೆ, ಫಾರ್ಮೇಟ್ ಹೆಂಗಿದೆ ಅಂತ ಈಗ ನಿಮಗೆ ಇಲ್ಲಿ ಶೋ ಮಾಡ್ತೀನಿ, ಗೊತ್ತಾಗುತ್ತೆ. ಓಕೆ, ನೋಟಿಸ್ ಫಾರ್ಮೇಟ್ ಕೇರ್ ಇಲ್ಲಿ ಇನ್ನೊಂದು ನೋಟಿಸ್ ಇದೆ, ಆ ನೋಟಿಸ್ ಕ್ಲಿಯರ್ ಆಗಿ ನಿಮಗೆ ಫಾರ್ಮೇಟ್. ಓಕೆ, ದಿಸ್ ಈಸ್ ನೋಟಿಸ್ ಫಾರ್ಮೇಟ್. ಸೊ ನೋಡಿ, ಫಸ್ಟ್ ನೋಟಿಸ್ ಫಾರ್ಮೇಟ್ ನೋಡ್ತಾ ಹೋಗೋಣ. ನೇಮ್ ಆಫ್ ದ ಆರ್ಗನೈಜೇಷನ್ ಇನ್ಸ್ಟಿಟ್ಯೂಟ್. ಓಕೆ, ಆ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಆ ಪ್ಲೇಸ್ ಇರುತ್ತೆ. ನೋಟಿಸ್ಸು, ನೆಕ್ಸ್ಟ್ ನಾನು ಹೇಳಿದೆ ಹೆಡ್ಡಿಂಗ್, ಇವೆಂಟ್ಸ್ ಹೆಡ್ಡಿಂಗ್ ಇರುತ್ತೆ. ಡೇಟ್, ಓಕೆ, ಲೆಫ್ಟ್ ಸೈಡ್ ಡೇಟ್. ನೆಕ್ಸ್ಟು ನೋಡಿ, ಫಸ್ಟು ಆರ್ಗನೈಜೇಷನ್ ನೇಮ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ನೋಟಿಸ್ ಹಾಕಬೇಕು. ನೆಕ್ಸ್ಟು ಟೈಟಲ್ ಹೆಡ್ಡಿಂಗ್ ಹಾಕಬೇಕು. ನೆಕ್ಸ್ಟು ಥರ್ಡ್ ಏನಿರಬೇಕು, ಡೇಟ್ ಆ್ಯಂಡ್ ಡೇ ಇರಬೇಕು. ನೆಕ್ಸ್ಟು ಕಂಟೆಂಟ್, ನೋಟಿಸ್ನ ಕಾಂಟೆಂಟ್ ಇರಬೇಕು. ಅದೇನಿರುತ್ತೆ ನೋಟಿಸ್ ಕಂಟೆಂಟು ಅದು ಇರಬೇಕು, ಇಷ್ಟು ಇರಬೇಕು. ನೆಕ್ಸ್ಟ್ ಎಂಡಿಂಗಲ್ಲಿ ಇನ್ಸ್ಟಿಟ್ಯೂಟ್ ಅಥಾರಿಟಿ ಯಾರ್ದಾದ್ರು ಸಿಗ್ನೇಚರ್, ಇಲ್ಲಿ ಸಿಗ್ನೇಚರ್ ಇರಬೇಕು. ಓಕೆನಾ, ಸಿಗ್ನೇಚರ್ ಆ್ಯಂಡ್ ನೇಮ್. ಸೊ 1 2 3 4 5 6 ಸ್ಟೆಪ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ನೋಟಿಸ್. ಓಕೆ, ನೋಟಿಸ್ ರೇಟಿಂಗಲ್ಲಿ ಇವು 6 ಸ್ಟೆಪ್ಸು ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಗೊತ್ತಿದೆ. ಡಿಕ್ಲರೇಷನ್, ಓಕೆನಾ, ಇಷ್ಟಿರಬೇಕು. ನೋಟಿಸ್ ಫಾರ್ಮೇಟ್ ನೋಡಿ, ಫಸ್ಟ್ ಆರ್ಗನೈಜೇಷನ್ ನೇಮ್, ನೆಕ್ಸ್ಟು ನೋಟಿಸ್ ಅಂತ ಹೆಡ್ಲೈನ್ ಹಾಕಬೇಕು, ಹೆಡ್ಡಿಂಗ್ ಟೈಟಲ್ ಹಾಕಬೇಕು. ಸೊ ಡೇಟ್ ಲೆಫ್ಟ್ ಸೈಡ್ ಇರಬೇಕು. ಬಾಡಿ ಆಫ್ ನೋಟಿಸ್ ಅಂದರೆ ಕಂಟೆಂಟ್ ಏನಿದೆ, ವಿಷಯ ವಸ್ತು, ಅದನ್ನು ಬರೀಬೇಕು. ನೆಕ್ಸ್ಟು ಕಂಪ್ಲೀಟ್ ಆಗಿಂದ ಸಿಗ್ನೇಚರ್ ಆ್ಯಂಡ್ ನೇಮ್, ಡಿಕ್ಲರೇಷನ್ ಇರುತ್ತೆ. ಓಕೆ, ಇಷ್ಟು ನಾವು ನೋಟಿಸ್ ಫಾರ್ಮೇಟ್ ಆಗುತ್ತೆ. ಸೊ ಒಂದು ನೋಟಿಸ್ ನೋಡಿಬಿಡೋಣ, ಒಂದು ನೋಟಿಸನ್ನ ನೋಡೇ ಬಿಡೋಣ ಹೇಗೆ ಅಂತೇಳಿ. ಓಕೆನಾ. ಓಕೆ, ನೋಟಿಸ್ ರೈಟಿಂಗ್. ಸೊ ನಾನು ನಿಮಗೋಸ್ಕರ ಒಂದು ರೆಡಿ ಮಾಡಿದ್ದೀನಿ. ಸೊ ಲುಕ್ ಯಾರ್, ನೋಟಿಸ್ ರೈಟಿಂಗ್ ಇವತ್ತು ಮಾಡ್ತಾಯಿದ್ದೀವಿ, ಇವತ್ತಿನ ಡೇಟಾ ಹಾಕಿದ್ದೀನಿ ನಾನು, ಡೋಂಟ್ ವರಿ. ಓಕೆ, ಲಯನ್ಸ್ ಸ್ಕೂಲ್ ಸಿಂಧನೂರು. ಓಕೆ, ಲಯನ್ಸ್ ಸ್ಕೂಲ್ ಸಿಂಧನೂರು. ನೋಟಿಸ್ ನೋಡಿ, ಆರ್ಗನೈಜೇಷನ್ ಆರ್, ಇನ್ಸ್ಟಿಟ್ಯೂಟ್ ಆರ್, ಅಥಾರಿಟಿ ನೇಮ್. ಓಕೆನಾ, ಗೋರ್ಮೆಂಟ್ ಆರ್ ಪ್ರೈವೇಟ್ ಇರಲಿ, ಯಾವುದೇ ಇರಲಿ. ಓಕೆ, ನೋಟಿಸ್ ಅಂತ ಫಸ್ಟ್ ಒನ್ನು ಹೆಡ್ಲೈನ್ಸ್ ಏನಾಗ್ತಾಯಿದ್ದೀವಿ, ಲಯನ್ಸ್ ಸ್ಕೂಲ್ ಸಿಂಧನೂರು ಅಂದರೆ ಟ್ರಸ್ಟ್ ಸಿಂಧನೂರು. ಓಕೆ, 2026 ಇಲ್ಲಿ ನೋಟಿಸ್. ನೋಟಿಸ್ ಆಗಿಂದ ಲೆಫ್ಟ್ ಸೈಡ್ ಸೆಂಟ್ರ್ ಪಾಯಿಂಟ್ ನೋಟಿಸ್ ಅಂತ ಟೈಟಲ್ ಹಾಕಬೇಕು. ಅದು ಹೆಂಗಿರ್ಬೇಕಂದ್ರೆ ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. ಸೊ ಡೇಟ್ 21 ಜೂನ್ 2026, ದಿಸ್ ಈಸ್ ಟುಡೇ. ಓಕೆ ನೋಡಿ, ಹಂಗೆ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಅಂದರೆ ವಾರ್ಷಿಕ ಸೆಲೆಬ್ರೇಷನ್ ಅಂತೀವಲ್ಲ, ಆ ರೀತಿಯಾಗಿ ವಾರ್ಷಿಕೋತ್ಸವದ ಬಗ್ಗೆ ಒಂದು ಸೆಲೆಬ್ರೇಷನ್ ಬಗ್ಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಯಾವ ಸಂಸದರು, ಲಯನ್ಸ್ ಸ್ಕೂಲ್ ಸಿಂಧನೂರು. ನಾವು ಎಕ್ಸಾಂಪಲ್ ಯಾವುದಾದ್ರೂ ತೊಗೊಂಡಿದ್ದೀನಿ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಡೋಂಟ್ ವೆರಿ. ಮತ್ತು ಅದು ಎಲ್ಲಿದೆ ಇದು ಎಲ್ಲಿದೆ ಬೇಡ. ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ಸ್ಟೂಡೆಂಟ್, ಇದು ಕಂಪಲ್ಸರಿ ಇರಬೇಕು ಯಾವುದೇ ನೋಟಿಸ್ ಬರಿಬೇಕಾದಾಗ. ಇಷ್ಟು, ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ಸ್ಟೂಡೆಂಟ್, ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ಪಬ್ಲಿಕ್ ಪೀಪಲ್ಸ್, ಎನಿವನ್. ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ಅವರ್ ಎಂಪ್ಲಾಯೀಸ್, ಎನಿವನ್, ಇದು ಇರಬೇಕು. ಓಕೆ, ದಟ್ ಆ್ಯನ್ಯುವಲ್ ಡೇ ವಿಲ್ ಬಿ ಡಿಕ್ಲೇರ್ ನೋಡಿ, ಸೆಲೆಬ್ರೇಟೆಡ್ ಆನ್ June 21 ಫ್ರಾಮ್ 6 PM to 11 PM. ಅಂದರೆ ಜೂನ್ ಅವ್ರು ಏನು ಹೇಳ್ತಾ ಇದ್ದಾರೆ, ಜಾಸ್ತಿ ಓವರ್ ಬರಿಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಓಕೆ, ನೆನಪಿರಲಿ ನೋಡಿ. ಆ್ಯನ್ಯುವಲ್ ಡೇ ನಾವು ಆಚರಣೆ ಮಾಡ್ತಿದ್ದೀವಿ ಯಾವಾಗ, June 21ಕ್ಕೆ ಫ್ರಾಮ್ 6 PM to 11 PM. ಅದು June 21 ಅನ್ನೋ ಇಲ್ಲಿ ಡಿಸೆಂಬರ್ ಅಂದ್ಕೊಳ್ರಿ, ಯಾಕಂದ್ರೆ ಡಿಸೆಂಬರಲ್ಲೇ ಜಾಸ್ತಿ ಹಾಕೋದಲ್ವಾ, ಡಿಸೆಂಬರ್ ಹಾಕೊಂಡ್ಬಿಡೋಣ. ಓಕೆನಾ. ಎಟ್ ಅವರ್ ಸ್ಕೂಲ್ ನೋಡಿ, ಆಡಿಟೋರಿಯಂ ವಿತ್ ವೇರಿಯಸ್ ಕಲ್ಚರ್ ಪ್ರೋಗ್ರಾಮ್ಸ್. ರವಿ ಡಿ ಚೆನ್ನಣ್ಣನವರ IPS ಆಫೀಸರ್ ವಿಲ್ ಬಿ ಗ್ರೇಸ್ ಟು ಅಕೋಷಿಯನ್ ಆ್ಯಸ್ ದ ಚೀಫ್ ಗೆಸ್ಟ್. ನಾವು ಚೀಫ್ ಗೆಸ್ಟಾಗಿ ಯಾರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಂದರೆ ರವಿ ಡಿ ಚೆನ್ನಣ್ಣನವರನ್ನ ಕರೆಸ್ತಾ ಇದ್ದೀವಿ ಅಂತ. ಸ್ಟೂಡೆಂಟ್ ಹೂ ಕುಡ್ ಲೈಕ್ ಟು ಪಾರ್ಟಿಸಿಪೇಟೆಡ್ ಇನ್ ವೇರಿಯಸ್ ಪ್ರೋಗ್ರಾಮ್ಸ್ ಶುಡ್ ಕಾಂಟ್ಯಾಕ್ಟ್ ದೇರ್
ರೆಸ್ಪೆಕ್ಟಿವ್ ಕ್ಲಾಸ್ ಟೀಚರ್ ಲೇಟೆಸ್ಟ್ ಬೈ ಓಕೆ ಡಿಸೆಂಬರ್ 15th ಓಕೆನಾ. ಸೊ ನೋಡಿ ಇಷ್ಟೇ ಸಿಂಪಲ್ಲಾಗಿ ಇನ್ಫಾರ್ಮ್ ಮಾಡ್ತಾ ಇದ್ವಿ. ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ಸ್ಟೂಡೆಂಟ್ ದಟ್ ಆ್ಯನ್ಯುವಲ್ ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ December 21 from 6 p.m. to 11 p.m. So, okay, our school auditorium with various culture programs. Ravi D. Chennannan, our IPS officer, will grace the occasion as the chief guest. Student who could like the participated in various programs should be contact their respective class teacher latest by ಅಂದರೆ ನಾವು ಈ ನೋಟಿಸ್ ಮೂಲಕ ತಿಳಿಸ್ತಾ ಇದ್ದೀವಿ. ಆ್ಯನ್ಯುವಲ್ ಡೇನ ಏನು ಮಾಡ್ತಾ ಇದ್ದೀವಿ, December 21 ಮಾಡ್ತಾ ಇದ್ವಿ. ಅದಕ್ಕಾಗಿ ನಾವು ಇಲ್ಲಿ ರವಿ ಡಿ ಚನ್ನಣ್ಣನ್ ಅವರನ್ನು ಕರೆಸ್ತಾ ಇದ್ದೀವಿ ಚೀಫ್ ಗೆಸ್ಟ್ ಆಗಿ. ನೀವು ಯಾರಿಗೆ ಪಾರ್ಟಿಸಿಪೇಟ್ ಮಾಡೋದಿದೆ ಆ್ಯನ್ಯುವಲ್ ಡೇಯಲ್ಲಿ ಅವ್ರು ಏನು ಮಾಡಿರಪ್ಪ ಅಂತಂದರೆ ಪ್ರೋಗ್ರಾಮಲ್ಲಿ ನಿಮ್ಮ ಕ್ಲಾಸ್ ಟೀಚರ್ಗೆ ಅದರೊಳಗಾಗಿ ಏನು ಮಾಡಿರಿ, ನೀವು ಕ್ಲಾಸ್ ಟೀಚರ್ಗೆ ನೀವು ಒಂದು ನೇಮ್ ಕೊಟ್ಕೊಳ್ರಿ ಅಂತೇಳ್ಬಿಟ್ಟು ಇದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಷ್ಟು ಬರೋದು. ನೆಕ್ಸ್ಟ್ ಏನು ಮಾಡೋದು, ಕೆಳಗಡೆ ಇನ್ಸ್ಟಿಟ್ಯೂಟ್ ನೇಮ್, ಇವೆಂಟ್ ಕೋಆರ್ಡಿನೇಟರ್ ಯಾರಿದ್ದಾರೆ ಕೋಆರ್ಡಿನೇಟರ್ ಅವ್ರದ್ದು ಇಲ್ಲಿ ಸೈನ್ ಇಷ್ಟು ಬರೆದ್ರೆ ಫಿಕ್ಸ್ 3 ಮಾರ್ಕ್ಸ್. ಯಾಕೆ ಕೊಡಲ್ರಿ ಅವರು? 3 ಮಾರ್ಕ್ಸ್ ಫಿಕ್ಸ್ ನಿಮ್ಮ ಕೈಯಲ್ಲೇ ಇರುತ್ತೆ. ಏನಿಲ್ಲ, ಅಲ್ಲೇ ಕೊಟ್ಟಿರ್ತಾರೆ ಅವ್ರು. ಇದೆಲ್ಲ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇದ್ರ ಬಗ್ಗೆ ಅವರೇ ಕೊಟ್ಟಿರ್ತಾರೆ. ದಿಸ್ ಈಸ್ ಇನ್ಫಾರ್ಮ್ ಟು ಆಲ್ ಸ್ಟೂಡೆಂಟ್. ಇದನ್ನು ಕಾಮನ್ನಾಗಿ ಬರಿಬೇಕು. ಏನು ಎದಕ್ಕೆ ಅಂತ ಹೇಳಿದೆ, ದ ಆ್ಯನ್ಯುವಲ್ ಡೇ ವಿಲ್ ಬಿ ನೋಡಿ ಸೆಲೆಬ್ರೇಟೆಡ್ ಆನ್ ಡೇಟ್ ಅಲ್ಲಿ ಮೇಲೆ ಬರ್ದಿತ್ವಲ್ಲ ಆ ಡೇಟ್ ಒಳಗಡೆ ಹಾಕ್ಕೊಂಡಿರ್ಬೇಕು ನಾವು. ಅದು ಅಂದರೆ ಡೇಟ್ ಇಶ್ಯೂ ಮಾಡಿರ್ತೀವಿ. ಈ ಡೇಟ್ ಬೇರೆ ಇರುತ್ತೆ, ಈ ಡೇಟ್ ಬೇರೆ ಇರುತ್ತೆ. ನೆನಪಲ್ಲಿ ಸ್ನೇಹಿತರೆ, ಈ ಡೇಟ್ ಬೇರೆ ಇರುತ್ತೆ, ಈ ಡೇಟ್ ಇದು ಸುಮಾರು 21 ಇದು ಯಾವಾಗ ಇದು 15 ಇಶ್ಯೂ ಮಾಡ್ಕೊಳ್ರಿ, December 15 ಮಾಡ್ಕೊಳ್ರಿ, ಅಥವಾ 17 20 ಮಾಡ್ಕೊಳ್ರಿ. ಇದು 21 ಇದು ಅಂದರೆ ಅಲ್ಲಿ ಇಶ್ಯೂ ಡೇಟ್ ಬೇರೆ, ಪ್ರೋಗ್ರಾಮಿಂಗ್ ಡೇಟ್ ಬೇರೆ. ಸೊ ಮಿಸ್ಟೇಕ್, ಇಶ್ಯೂ ಡೇಟ್ ಬೇರೆ ಮತ್ತು ಪ್ರೋಗ್ರಾಮಿಂಗ್ ಡೇಟು ಬೇರೆ ಇರುತ್ತಂತೆ ಹೇಳ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಇಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದಾಗ ಕ್ವಶನ್ ಅಂದರೆ GPS ಎಲ್ಲೆಲ್ಲಿ ಕ್ವಶನ್ ಕೇಳಿದಾರೆ ಅವುಗಳನ್ನೆಲ್ಲ ನಾವು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ನಾನು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರ ಅಂಥೇಳಿ. ಓಕೆ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ಈಗ ಒಂದು ವಿಷಯ, ಯಾರೆಲ್ಲ ನಮ್ಮ ಚಾನಲ್ನಲ್ಲೂ ಏನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಓಕೆ, ನಾನು ಮಾಡುವ ಎಲ್ಲ ವಿಡಿಯೋಗಳು ನೀವು ವೀಕ್ಷಣೆ ಮಾಡಬೇಕಂದ್ರೆ ಕಂಪಲ್ಸರಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.